ನಮಸ್ತೆ. ಆರೋಗ್ಯವಾಗಿದ್ದೀರಾ? ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? 79 ಕಂಪ್ನಿ ಲಾಕೌಟ್ ಆದಮೇಲೆ ಅಲ್ಲಿಂದ ಇಲ್ಲೇ ಇದ್ದೀರಾ? ಎಲ್ಲೂ ಹೋಗಲ್ಲ ಹೊರಗಡೆ ಕೆಲಸಕ್ಕೆ? ಎಲ್ಲ ಹೋಗಲ್ಲ. ತುಂಬ ಬೈಕ್ ಮೆಕ್ಯಾನಿಕಲ್ ವರ್ಕ್ ಮಾಡ್ತೀರಂತೆ? ಹೌದು. ಇದು ಗ್ಯಾರೇಜ್ ಅಂದರೆ ನೀವು ಮೇಂಟೈನ್ ಮಾಡ್ತೀರಾ ಗ್ಯಾರೇಜ್? ಮತ್ತು ಇದಕ್ಕೆಲ್ಲ ಫುಡ್ಡು ಅದೇ ಇಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ. ಅದರಲ್ಲಿ ಬರೋದು ದುಡ್ಡನ್ನು ಇದಕ್ಕೆ ಯೂಸ್ ಮಾಡ್ತೀರಾ? ಯಾವುದೇ ರೀತಿ ನಿಮ್ಗೆ ಏನೂ ತೊಂದರೆ ಆಗಿಲ್ಲ ಇದುವರೆಗೂ? ಇಲ್ಲ. ಬೆಳಗ್ಗೆಯಿಂದನೂ ಇಲ್ಲೇ ಇರ್ತೀರಾ? ಎಲ್ಲರೂ ಹೊರಗಡೆ ಹೋಗ್ತೀರಾ ಕರೆದ್ರೆ? ಹೋಗಲ್ಲ. ನನಗೆ ಆದ್ರೂ ನಿಮ್ಮ ಸಾಧನೆನ ಮೆಚ್ಚಲೇಬೇಕು ನಾವು. ಯಾರು ಇಲ್ಲದ ಒಂದು ಕಾಡು ಪ್ರದೇಶದಲ್ಲಿ ಒಬ್ಬರೇ ಇದ್ದೀರಲ್ಲ. ಅದು ಅಂಗಿ ಎಲ್ಲೋಯ್ತು? ಯಾರೋ ಹೌದಾ? ಡೈಲಿ ನೀವು ಊಟ ಕೊಡ್ತೀರಿ ಬರ್ತಿತ್ತು ಅಂತಿತ್ತಲ್ಲ ಅವಾಗ, ಈಗ ಅದಿಲ್ಲ. ಅದು ಬಂದಿಲ್ಲ, ಪ್ರತಿದಿನ ಬರ್ತಿತ್ತು ಅವಾಗ ಇದ್ದಾಗ. ಪ್ರತಿದಿನ ಡೈಲಿ ಬರೋದು. ಬನ್ನಿ ಈ ಕಡೆ. ಇದು ಇವಾಗ ಇದೆಲ್ಲ ಗುಜರಿ ಕಳಿಸ್ತೀರಾ? ಇಂಥ ಪಾರ್ಟ್ಸ್ಗಳೆಲ್ಲ ಇದು ಹಳೆದೆಲ್ಲ ಬಿಸಿರು ಹೋಗುತ್ತೆ. ಮತ್ತೆ ಇವೆಲ್ಲ ರಿಪೇರ್ ಮಾಡಿ ಕೊಡ್ಬೇಕು. ಹೌದು, ಈಗ ಇದೆಲ್ಲ ರಿಪೇರಿ ಮಾಡಿ ಕೊಡ್ತೀರಾ? ತಂದು ಬಿಟ್ಬಿಟ್ಟು ಹೋಗ್ತಾರಲ್ವಾ? ಅಂದರೆ ಇಲ್ಲಿ ಸ್ಟಾರ್ಟಿಗಳು ಸಿಕ್ಕಲ್ಲ. ಸಡನ್ ಸಿಕ್ಕಲ್ಲ. ಈಗ 1 ದಿನ 2 ದಿನ ಆಗುತ್ತೆ ಸ್ಟಾರ್ಟಿಗೆ. ಅದೊಂದು ಕೆಲವು ಗಾಡಿಗೆಲ್ಲ ಐಟಮ್ ಸಿಕ್ಕಲ್ಲ. ಇಲ್ಲಿ ಬನ್ನಿ ಚೇತನ್, ಬನ್ನಿ. ಮೂಲತಃ ನೀವು ಇಲ್ಲಿಯವರು? ಕೇರಳ, ಕೋಲಾರಲ್ಲಿ ಬಂಗಾರಪೇಟೆ. ಮೂಲ ಕರ್ನಾಟಕನೇ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ 45 ವರ್ಷ. ನೀವು ಬಂದು ನಿಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಇದ್ರು, ನೀವು ಮಾತ್ರ ಬಂದಿದ್ದೀರಿ? ಅಂದರೆ ಅಕ್ಕನ ಗಂಡ ಇಲ್ಲಿ ಎಂಪ್ಲಾಯ್ ಆಗಿದೆ. ನಿಮ್ಮ ಅಕ್ಕನ ಗಂಡ ಬಾವ ಇಲ್ಲಿ ಎಂಪ್ಲಾಯ್ ಆಗಿದೆ. ಅವಾಗ ನೀವು ಇಲ್ಲೇ ಒಳಗ್ಬಿಟ್ರಿ. ನಿಮ್ಮ ಫ್ಯಾಮಿಲಿ? ವೀಕ್ಷಕರೇ, ಈಗ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ಕುದುರೆಮುಖದಲ್ಲಿರುವಂತಹ ರೂಬಿನ್ ಸರ್ ಅವ್ರನ್ನ ನಾವಿವತ್ತು ಮೀಟ್ ಮಾಡಿದ್ವಿ. ಇಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡಿದಂತ ದುಡ್ಡನ್ನ ನಾಯಿಗಳಿಗೆ ಫುಡ್ ಯೂಸ್ ಮಾಡ್ತಾರಂತೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಸಿಗೋದು ಅಪರೂಪ ನಮ್ಮ ಕರ್ನಾಟಕದಲ್ಲಿ. ಎಲ್ಲರಲ್ಲೂ ಕಿತ್ತು ತಿನ್ನುವಂತ ಜನದ ಮಧ್ಯೆ ಇಂಥ ಜನಗಳು ಕೂಡ ಇರ್ತಾರೆ. ಅದನ್ನ ನಾವು ನೋಡಿ ತುಂಬಾ ಖುಷಿ ಪಟ್ಟಿದ್ದೀನಿ. ಇವರು ಮೂಲತಃ ಕೋಲಾರದವರು, ಆದ್ರೆ 1976ನೇ ಇಸ್ವಿಯಿಂದ ಇಲ್ಲೇ ಇದ್ದಾರೆ. ಸೊ ಕುದುರೆಮುಖ ಕಂಪ್ನಿ ಲಾಕ್ಔಟ್ ಆಗಿದ್ರು ಕೂಡ ಇವರು ಇಲ್ಲೇ ಹೆಂಗೋ ಜೀವನ ನಡೆಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ಯಾರೆಲ್ಲ ಇವ್ರನ್ನ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದಾರೋ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಇರ್ತಾರೆ. ಮತ್ತೆ ಎಷ್ಟೋ ಜನ ಬೈಕರ್ಸ್ಗಳು ಪ್ರಾಬ್ಲಮ್ ಆಗಿದ್ದಾರೋ ಕೂಡ ರೆಡಿ ಮಾಡ್ಕೊಟ್ಟಿದಾರಂತೆ. ಸೊ ಅದನ್ನು ನಾನು ಕೇಳ್ಪಟ್ಟೆ. ಇಂಥ ಸಾಹಸ ಜೀವಿ, ಈಗ ಪಕ್ಕದಲ್ಲಿ ಯಾರಾದ್ರೂ ಒಂದು ಮನೆ ಇದ್ರೆ ಯಾರು ಬಂದ್ಬಿಡ್ತಾರೆ ಹೋಗ್ಬಿಡ್ತಾರೆ ಅಂತ ಭಯ ಇರುತ್ತೆ. ಆದ್ರೆ ಇಂಥ ಕಾಡು ಪ್ರದೇಶದಲ್ಲಿ ಇವ್ರೊಬ್ಬರೇ ಇದಾರಲ್ಲ, ಇದನ್ನ ನಾವು ನಿಜವಾಗ್ಲೂ ಖುಷಿ ಪಡುವಂತ ವಿಷಯ. ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಅದೇ ಸುಮಾರು ಪ್ರಾಣಿ ಎಲ್ಲ ಸಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಕಂಪನಿ ಕ್ಲೋಸ್ ಆದಮೇಲೆ ನನಗೆ ಪ್ರಾಬ್ಲಮ್ ಆಗಿದೆ. ಕೆಲಸ ಇಲ್ಲ, ಈಗ ಪ್ರಾಬ್ಲಮ್ ಆಗಿದೆ. ಕಂಪನಿ ಇಲ್ಲೇ ಲೈಟ್ ವ್ಯವಸ್ಥೆ ಏನಾದ್ರು ಇದೆಯಾ ನಿಮಗೆ ಒಳಗಡೆ? ಅಂದರೆ ಲೈಟದು ಏನಿದೆ ಟೆಂಪ್ರರಿ ಇದು ಮಾಡಿದೆ. ಅದಕ್ಕೆ ಈಗ MLA ಅವರು ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಏನಾದ್ರು ಮಾತಾಡಿ ಏನಾದ್ರು ವ್ಯವಸ್ಥೆ ಮಾಡಿ. ಅದೇ ನಿಮ್ಮದು? ಹೌದು. ಆಯ್ತಲ್ಲ.